ಹೌಸ್ ವೈಫ್ ಇದ್ರೆ ಮನೆಯಲ್ಲೇ ಇರ್ತಿದ್ರೆ ಅಯ್ಯೋ ಡೈಲಿ ನಾ ಇದನ್ನೇ ಮಾಡಬೇಕಲ್ಲ ಅಂಥೇಳಿ ಡಿಮೋಟಿವೇಟ್ ಆಗಬಾರ್ದು. ಆವಾಗ ನೀವು ಹೆಂಗೆ ಮೋಟಿವೇಟ್ ಆಗ್ತೀರಿ? ಸೊ ನನ್ನ ಪ್ರಕಾರ ಅನ್ನಿಸ್ತೈತಿ, ನಾವು ಎದ್ರ ಒಳಗೆ ಎಲ್ಲರಿಗೂ ದೇವ್ರು ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಸೊ ಅದನ್ನು ನಾವು ಅಯ್ಯೋ ನಾನು ಬರೀ ಇಲ್ಲೇ ಸ್ಟಕ್ ಆತೀನಿ, ಇಷ್ಟು ಕೆಲಸ ಆಯ್ತು ನಂದು, ಬರೀ ಇದರಲ್ಲೇ ಇದ್ದೀನಿ, ನಾನು ಏನಾದರೂ ಮಾಡಬೇಕು ಅಂದ್ಕೊಂಡು ಬ್ರೇಕ್ ಡೌನ್ ಆಗ್ತಿರ್ತಾರೆ. ಆವಾಗ ಸೊ ಸ್ಪೆಷಲಿ ಗರ್ಲ್ಸ್ ಆ ಥರ ಫೀಲ್ ಮಾಡ್ಕೋಬೇಡ್ರಿ. ಯಾಕಂತಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಫಸ್ಟ್ ಆಫ್ ಆಲ್ ನಮ್ಮ ಪೀಸ್ ಆಫ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಪೀಸ್ ಆಫ್ ಮೈಂಡ್ ಜೊತೆಗೆ ನೀವು ಹೆಂಗೆ ಅದನ್ನು ಎಲ್ಲರಿಗೂ ದೇವರು ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಆ ಟ್ಯಾಲೆಂಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿ ಏನು ಇಷ್ಟ ಆಗುತ್ತಲ್ಲ ಅದರೊಳಗೆ ಬ್ಯುಸಿ ಇರಬೇಕು. ಈಗ ಲಾಡ್ ಆಫ್ ಸೋಷಿಯಲ್ ಮೀಡಿಯಾ ಒಳಗೆ ಫ್ರೀ ವಿಡಿಯೋಸ್ ಅದಾವ. ಕಲಿಬೇಕಂತಂದ್ರೆ ಅದ್ರೊಳಗೆ ಬ್ಯುಸಿ ಇಟ್ಕೊಂಡು ತಮಗೆ ಯಾವ ಇಂಟ್ರೆಸ್ಟ್ ಲೈನ್ ಅದಲ್ಲ ಅದ್ರ ಒಳಗೆ ಬ್ಯುಸಿ ಇದ್ದು ರೀಡಿಂಗ್ ಆಗಲಿ, ರೈಟಿಂಗ್ ಆಗಲಿ, ದೆರ್ ಆರ್ ಸೋ ಮೆನಿ ವೇಸ್. ಸೊ ನೀವು ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ವರ್ಕ್ ಮಾಡ್ಕೊತ ಇದ್ರೆ ನಿಮಗೇನು ಇಷ್ಟ ಆಗ್ತೈತಿ ಅವಾಗ ಬೇಜಾರಾಗಂಗಿಲ್ಲ. ಸೆಲ್ಫ್ ಮೋಟಿವೇಶನ್ ಇರ್ತೈತಿ, ಸೆಲ್ಫ್ ಹ್ಯಾಪಿನೆಸ್ ಇರ್ತೈತಿ. ಸೊ ನಾವು ಇಂಡಿಪೆಂಡೆಂಟಾಗಿ ಇರ್ತೀವಿ ಅಂಥೇಳಿ ನನಗೆ ಅನ್ನಿಸ್ತೈತಿ. ನಿಮಗೇನು ಅನ್ನಿಸ್ತೈತಿ ರೀ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋ.